ಸಾರಪತ್ ವಿಧವೆ ಏನು ಮಾಡ್ತಾಳೆ ಹೇಳು? ಏಲಿಯ ಬರ್ತಾನ. ಆ್ಯಕ್ಚುಲಿ ಏಲಿಯಾಗ ದೇವರೇ ಪೋಷಿಸ್ತಿರ್ತಾನ, ಬೇಸ್ ಗುಡ್ಡದ ಮೇಲೆ ಇಟ್ಟು ಪೋಷಿಸ್ತಿರ್ತಾನೆ. ಪೋಷಿಸ್ತಿರುವಾಗ ಏನಂತ ಹೇಳ್ತಾನೆ ಗೊತ್ತಾ? ಸರೇ ಎಲೆಯ ನೀನು ಎದ್ದಳಿ ಸಾರಪತ್ ಊರಿಗೆ ಹೋಗು, ಅಲ್ಲಿ ವಿಧವೆ ಇರ್ತಾಳೆ, ಅಲ್ಲಿಗೆ ಹೋಗು, ಆಕೆ ನೀನು ಪೋಷಿಸ್ತಾಳ ಅಂತ ಹೇಳ್ತಾನೆ. ಅಲ್ಲಯ್ಯ, ಭಯಂಕರವಾದ ಕರು, ರಾಜಗುಳುವೇ ತಿನ್ನಕ್ಕಿಲ್ಲ, ರಾಜಗೃಹದಲ್ಲೇ ಊಟದ ಕರು ಐತೆ. ವಿಧವೆ ಮನೆಗೆ ಹೋದ್ರೆ ಏನು ಸಿಗ್ತದೆ? ಆದ್ರೂ ಕೂಡ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಏಲೆ ಏನು ಮಾಡ್ತಾನ ಓತಾನ. ಅಲ್ಲಿ ಹೋದಾಗ ಅಕ್ಕಿನ ಪರಿಸ್ಥಿತಿ ನೋಡಿದಾಗ ಅಕ್ಕಿತಲ್ಲಿ ಏನೈತೆ ಹೇಳು? ಸ್ವಲ್ಪ ಹಿಟ್ಟೈತೆ, ಸ್ವಲ್ಪ ಎಣ್ಣೆ ಐತೆ. ಅಕ್ಕಿಗೆ ಹೋಗಿ ಕೇಳ್ತಾನೆ, ಅಮ್ಮ ರೊಟ್ಟಿ ಇದ್ರೆ ನನಗೆ ತಗೊಂಬ ಅಂತ ಹೇಳ್ತಾನೆ. ಅಯ್ಯ ನೀನೇನು ರೊಟ್ಟಿ ಕೇಳ್ತಿದ್ದಿ, ನಾನೇನು ಕೊಡೋಕ್ಕೆ ನನಗೇನು ಇದೇನಿಲ್ಲ, ನಾನು ಕೊಡ್ತೀನಿ, ಆದರೆ ನನ್ನ ಹತ್ರ ಸ್ವಲ್ಪ ಆಯ್ತಯ್ಯ, ಇವಾಗ ಅದನ್ನ ನಾನು ನನ್ನ ಮಗ ತಿಂದು ಸಾಯ್ಬೇಕು ಅನ್ಕೊಂಡೆ, ಅಂತ ಒಂದು ಪರಿಸ್ಥಿತಿನಲ್ಲಿ ಬಂದು ನೀನು ಕೇಳ್ತಿದೆಯಲ್ಲ ಅಂತ ಹೇಳಿದಾಗ ಏನೇ ಒಂದು ಮಾತು ಹೇಳ್ತಾನೆ, ನಾನು ಯೆಹೋವನ ನಾಮದಲ್ಲಿ ಹೇಳ್ತೀನಿ, ನೀನು ಹೋಗಿ ತಗೊಂಬ, ನೀನು ಏನು ಮಾಡ್ಕೊಂತ ಅದ್ರ ಕೂಡ ನಾನು ಸ್ವಲ್ಪ ನನಗೆ ತಗೊಂಬ ಅಂತ ಹೇಳ್ತಾನೆ. ಹೇಳಿದಾಗ ಆಕೆ ಏನು ಮಾಡ್ತಾಳ? ವಿಧೇಯತೆ ತೋರಿಸ್ತಾಳೆ. ಹೇಳಿದ ಮಾತಿಗೆ ವಿಧೇಯತೆ ತೋರಿಸ್ತಾಳ. ಯಾವಾಗಾದ್ರೂ ಆಕೆ ವಿಧೇಯತೆ ತೋರಿಸ್ತಾಳೋ ಅವಾಗ ಏನಾಗ್ತದೆ ಹೇಳಲ್ಲಿ? ಆಕಿನ ಮನೆಗೆ ಇಟ್ಟು ಖಾಲಿ ಆಗೋದಿಲ್ಲ, ಆಕಿನ ಮನೆಯಾಗ ಎಣ್ಣೆ ಖಾಲಿ ಆಗೋದಿಲ್ಲ. ಆಮೇಲೆ ದೇವರು ಮೇನು ನೋಡೋದೇನು ಗೊತ್ತಾ? ವಿಧೇಯತೆ. ಆಹಾರವನ್ನಲ್ಲೇ ನೋಡಿರೋದೇನೇಳು? ವಿಧೇಯತೆ. ವಿಶ್ವಾಸಲಿದೆ ನಾವು ವಿಧೇಯತೆ ತೋರಿಸ್ಬೇಕು. ದೇವರು ನನ್ನ ಈ ಒಂದು ಪರಿಸ್ಥಿತಿಯಲ್ಲಿದ್ದ ನಾನು ಹೊರಗೆ ತರ್ತಾನ ಅಂತ ದೇವ್ರು ನಮಗೆ ಹೇಳೋಣ, ವಾಗ್ದಾನ ಮಾಡೋಣ ಅಂದ್ರೆ ಆ ವಾಗ್ದಾನ ನಾವು ವಿಧೇಯತೆ ತೋರಿಸ್ಬೇಕು. ನೀನು ವಿಧೇಯತೆ ತೋರಿಸಿಯ ನೀನು ಅಲ್ಲಿ ಬಲವಾದ ಕಾರ್ಯ ನೋಡ್ತಿ. ಈಗ ಅದನ್ನೇ ನೋಡ್ತಾಳ. ದೇವ್ರು ಹೇಳೋಣ, ಯಾಜಕನ ಹೇಳೋಣ, ಆ ಮಾತಿಗೆ ನಾನು ಏನು ಮಾಡ್ಬೇಕು? ವಿಧೇಯತೆ ತೋರಿಸ್ಬೇಕು. ಲೋಬಟ್ಟಿದ ಕೂಡಲೇ ಏನು ಮಾಡೋಣ ದೇವರು? ಆಕಿನ ಜೀವಿತದಲ್ಲಿ ಆತ ಹೇಳ್ತಾನ, ದೇವ್ರು ಮತ್ತೆ ಮಳೆ ಬರಬೇಕು ಅನ್ನೋವರೆಗೂ ನಿನ್ನ ಮನೆ ತುಂಬತಾನೆ ಇರ್ತದೆ, ಆಗೋಗೋದಿಲ್ಲ ಅಂತ ಹೇಳ್ತಾನೆ. ಆ ಕರು ಮುಗಿಯೋವರೆಗೂ ಪೋಷಿಸ್ತೀನಿ ಅಂತ ಹೇಳ್ತಾನೆ. ಏನಾನ ಸ್ವಲ್ಪನ ಆಕಿಗೆ ಆಧಾರ ಇತ್ತ? ಇಲ್ಲ. ಲಾಸ್ಟಿಗೆ ಆಕೆ ಏನು ಅನ್ಕೊಂಡಿಲ್ಲ? ನಾನು ನನ್ನ ಮಗ ಸತ್ತೋಗ್ಬಿಡೋಣ ಅನ್ಕೊಂಡ್ರು, ಮುಗಿತೀನ. ಆದ್ರೆ ಅವ್ರ ಮನೆಗೆ ಯಾಜಕನು ಬರ್ತಾನಂತ ಆಕೆ ಕನಸ್ಕೊಂಡಿದ್ಲ. ಯಾಜಕನ ದೇವ್ರು ಕಲಿಸಿ ನನ್ನ ಮಗನ ಪೋಷಿಸ್ತಾನ ಆಕೆ ಕನಸ್ಕೊಂಡಿದ್ಲ, ಕಂಡಿಲ್ಲ. ಆಕೆ ಏನು ಅನ್ಕೊಂಡಲ್ಲ ಗೊತ್ತಾ? ಅಯ್ಯ ಸಾಯ್ಬೇಕಾ, ಇನ್ನು ಸ್ವಲ್ಪ ಐತಿ ನಾವು ಸತ್ತೋಗ್ಬಿಡ್ತೀವಿ ಅಂತೇಳಿ ಅಂದ್ಕೊಂಡು ಬಾಧೆ ಬೀಳ್ತಿದ್ರೆ, ಆಕಿನ ಬಾಧೆನ ನೋಡಿ ದೇವ್ರು ಏನು ಮಾಡೋಣ ಗೊತ್ತಾ? ಯಾಜಕನವ್ರ ಮನೆಗೆ ಕಳಿಸ. ಆಮೇಲೆ ನಾವು ಅನ್ಕೊಂತಿರ್ತೀವಿ ಮುಗಿತೇನೋ, ಆಯ್ತೇನೋ, ನಾವಿನ್ನು ಒಳ್ಳೆ ಪೊಸಿಷನ್ಗಳಿಗೆ ನಾವು ನೋಡ್ತೀವೋ ಇಲ್ಲೋ, ನಮ್ಮ ಜೀವಿತಗಳು ಏನಾಗ್ತವೋ, ನಮ್ಮ ಮಕ್ಕಳ ಭವಿಷ್ಯತ್ಗಳು ಏನಾಗ್ತವೋ, ನನ್ನ ಆತ್ಮೀಯತೆ ಏನಾಗ್ತದೋ, ನಾನು ದೇವ್ರ ಸಲ ಸಾಕ್ಷಿಯಾಗಿರ್ತೀನ, ನಾನು ದೇವ್ರ ಚಿತ್ತ ನೆರವೇರಿಸ್ತೀನ, ನನ್ನಿಂದ ದೇವ್ರ ಚಿತ್ತ ನೆರವೇರ್ತತಾ ಅಂತೇಳಿ ನಾವು ಬಾಧೆ ಬೀಳ್ತಿರುವಾಗ ದೇವ್ರೇನು ಹೇಳ್ತಾರೆ ಗೊತ್ತಾ? ಈಗ ಎಂಥ ಸಂದರ್ಭ ನನಗಿದೆ, ನೀನು ಖಾಲಿ ಆಗಿ ಅಂತ ಅನ್ಕೊಂತಿರು, ನಿನ್ನ ಕುಟುಂಬ ಖಾಲಿ ಆಗತ್ತೆ ಅನ್ಕೊಂತಿರು, ಆ ಖಾಲಿ ಆಗಿದ್ರು ಕೂಡ ಮತ್ತೆ ನಾನು ತುಂಬಿಸ್ತೀನಿ. ಆಮೇನ್, ಹಲ್ಲೆಲೂಯ. ಹೆಂಗೆ ತುಂಬಿಸ್ತೀನಿ ಅಂದರೆ ಅದಕ್ಕೆ ನಾನು ತುಂಬಿಸೋಕೆ ನಿಂದಿರ್ತೀನಿ ಅಂದರೆ ಖಾಲಿ ಆಗೋದಿಲ್ಲ ಅದು. ಆಕೆ ಹೋಗ್ತಾಳ, ಹಿಟ್ಟಿನಾಗ ಚೀಲನ ಕೈ ಇಡ್ತಾಳ, ಇಟ್ಟು ಬರ್ತದೆ, ಹೋಗಿ ರೊಟ್ಟಿ ಮಾಡ್ತಾಳೆ. ಮತ್ತೆ ಮಧ್ಯಾಹ್ನ ಹೋದಲ್ಲ, ಚೀಲದಲ್ಲಿ ಕೈ ಇಡ್ತಾಳ, ಇಟ್ಟು ಬರ್ತದೆ, ಮತ್ತೆ ರೊಟ್ಟಿ ಮಾಡ್ತಾಳೆ. ಅಷ್ಟೇ ಇಟ್ಟಂಗೆಲ್ಲ ಬರಾಗತ್ತೆ ಅಷ್ಟೇ, ಎಣ್ಣೆ ಹಾಕ್ದಂಗೆಲ್ಲ ಬರಾಗತ್ತೆ ಅಷ್ಟೇ. ಹೆಂಗೆ ಪ್ರಭು ಅಂದರೆ ಅದು ನಿನಗೆ ಅಸಾಧ್ಯ ಆಗಿರ್ಬೋದು, ಅದು ನನಗೆ ಸಾಧ್ಯ ಅಂತ. ಆಮೇಲೆ ಎಷ್ಟು ನಂಬಿಗಸ್ತ ನೋಡ್ರಿ ದೇವರು. ಆದರೆ ನಾವೇ ವಿಧೇಯತೆ ತೋರಿಸಿಲ್ಲ ದೇವರಿಗೆ, ಅದೇ ಬಾಧೆ ಬೀಳೋದು. ದೇವರು ಸಿಟ್ಟಾತನಂತ, ಕೋಪ ಆತನಂತ. ಎಷ್ಟು ಹೇಳಿದ್ರು ಕೂಡ ನೀನು ಗೊತ್ತಾಗೋದಿಲ್ಲ ನಿನಗೆ, ನನ್ನ ಮೇಲೆ ನಿನಗೆ ಅಷ್ಟು ನಂಬಿಕೆ ಇಲ್ಲ ನಿನಗೆ. ತನ್ನ ಮಕ್ಕಳ ಮೇಲೆ ಸಿಟ್ಟಾತ್ರಲ್ಲ. ಅಮ್ಮ ಹೇಳಿರ್ತಾಳ, ಏನಾಗೋದಿಲ್ಲಪ್ಪ ನಾನು ಎದಿನ ಹೇಳ ಅಂತೇಳಿ. ಅಲ್ಲಮ್ಮ ನನಗೆ ಭಯ, ಅರೆ ನಾನು ಎದಿನಂತ ಹೇಳಿನಲ್ಲ, ಎದಕ್ಕೆ ಭಯ? ಸಿಟ್ಟು ಬರೋದಿಲ್ಲ ಹಂಗ. ಭಯ ಪಡಬೇಡ, ಯಾವುದಕ್ಕೂ ಟೆನ್ಷನ್ ಪಡಬೇಡ, ಯಾವುದಕ್ಕೂ ದುಃಖ ಪಡಬೇಡ. ಏನೇ ಆಗಿರ್ಲದು ಎಲ್ಲದು ದೇವ್ರನ್ನ ಹಿಡ್ಕೊಂಡೇ ನಡಿಬೇಕು ನಾವು. ಇನ್ನು ಯಾರದಾರ ನಮ್ಮ ಇದಕ್ಕೆ? ಯಾವ್ದಾರು ಆರೋಣ? ಅರೇ ನಮ್ಮ ಕಷ್ಟ ಕೇಳೋಕೆ ರೆಡಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಎದಕ್ಕೆ ಕೇಳ್ತಾರೆ ಹೇಳು? ಅವು ಮತ್ತೆ 4 ಜನಕ್ಕೆ ಪ್ರಚಾರ ಮಾಡೋಕ್ಕೆ ಕೇಳ್ತಾರೆ ಅಷ್ಟೇ. ಹೇಳಿ ಏನಾಗುತ್ತೆ ಹೇಳಿ. ನಾವೇನು ಅನ್ಕೊಂತೀವಿ? ಪಾಪ ನನ್ನ ಕಷ್ಟನೆಲ್ಲ ಪಾಪ ಹಂಚ್ಕೊಂತದಾರ, ನನ್ನ ದುಃಖನೆಲ್ಲ ಹಂಚ್ಕೊಂತದಾರ ನಾವು ಅನ್ಕೊಂತೀವಿ. ಅವ್ರು ಎದಕ್ಕೆ ಕೇಳ್ತಿರ್ತಾರೆ ಹೇಳು? ಕೇಳಿ ಅವು ಡಂಗೂರ ಬಾರ್ಸಾಗ. ದೇವರು ನಮಗೆ ನಂಬಿಗಸ್ತ. ಆತನ ತಲೆ ನಾವು ಆ ನಂಬಿಕೆ ನಾವು ಯಾವತ್ತೂ ನಾವು ಮಿಸ್ ಮಾಡ್ಕೋಬಾರ್ದು.
ಆ ನಂಬಿಕೆನ ಯಾವತ್ತೂ ಕಳ್ಕೋಬಾರ್ದು. ನನ್ನ ಮಗಳು ನಂಬಿಗಸ್ತಳು, ನಂಬಿಕೆವಾಗಿರ್ತಾಳ, ನಂಬಿಕೆವಾಗಿ ಜೀವಿಸ್ತಾಳ, ಯಥಾರ್ಥವಾಗಿರ್ತಾಳ. ಯಥಾರ್ಥವರಿಗೆ ನಾನು ಮೇಲೂ ಮಾಡದೆ ಇರೋದಿಲ್ಲ ಅಂತ ಹೇಳ್ತಾನೆ. ಖಚಿತವಾಗಿ ನಾನು ಮೇಲು ಮಾಡೇ ಮಾಡ್ತೀನಿ ಅಂತ ದಾವೀದ ಕೂಡ ಅಂತಾನೆ. ನೀತಿವಂತರ ಮಕ್ಕಳು ಕೈ ಚಾಚಿದ್ದು ನಾನು ನೋಡೇ ಇಲ್ಲ ಅಂತ, ಭಿಕ್ಷೆ ಎತ್ತಿದ್ದು ನಾನು ನೋಡೇ ಇಲ್ಲ ಅಂತ ಹೇಳಿ. ಆ ರೀತಿ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ, ಆ ರೀತಿ ದೇವ್ರು ನಮ್ಮನ್ನು ನಡೀತಾನೆ. ಆ ವಿಶ್ವಾಸದಿಂದ ನಾವು ನಡೀತಿರ್ಬೇಕು, ಹೆಜ್ಜೆ ಆಗ್ಬೇಕಪ್ಪ, ವಿಧೇಯತೆ ತೋರಿಸಿ ಹೆಜ್ಜೆ ಆಗ್ಬೇಕು ಅಷ್ಟೇ. ಪೇತರು ಹೇಳ್ತಾನ, ಪೇತರು ರಾತ್ರಿ ಎಲ್ಲ ಹೋಗಿ ಬಲೆ ಹಾಕ್ತಿರ್ತಾರೆ, ಅಸಲು ಮೀನು ಸಿಗೋದಿಲ್ಲ. ಇದೇನಪ್ಪ ಇದು, ಮೀನುಗಳು ಸಿಗೋಲ್ವು, ಅಸಲು ಖಾಲಿ ಬಂದು ಏನು ಮಾಡ್ತಾರೆ ಗೊತ್ತಾ, ಆ ಒಂದು ದಡಗೆ ಬಂದು ಏನು ಮಾಡ್ತಾರೆ ಗೊತ್ತಾ, ಕ್ಲೀನ್ ಮಾಡ್ಕೊಂತದಾರ, ಯಾವುದು ಬಲೆನ ಕ್ಲೀನ್ ಮಾಡ್ಕಂತದಾರ. ಅವ ಬರ್ತಾನೆ ಸ್ವಾಮಿ, ಏನು ಪೇತರು ಏನು ಮಾಡ್ತಾ ಇದೀಯ ಅಂದರೆ, ಏನಯ್ಯ ಅಸಲು ಹೋಗಿ ಹಿಡಿತಾಯಿದ್ವಿ, ರಾತ್ರಿ ಎಲ್ಲ ಹಿಡಿದಿವಿ, ಅಸಲು ಮೀನೇ ಸಿಗವಲ್ದು ಅಸಲು ನಮಗೆ ಅಂತ ಹೇಳಿದ್ರೆ, ಸರಿ ಸ್ವಲ್ಪ ಒಳಗೆ ಹೋಗ ಅಂತ ಹೇಳ್ತಾನೆ. ಸ್ವಲ್ಪ ಒಳಗೆ ಹೋಗು, ಅಲ್ಲಿ ಹಾಕು ಬಳೆ ಅಂತ. ಸ್ವಲ್ಪ ಎಷ್ಟು ದೂರ ಹಾಕಿವೋ, ರಾತ್ರೆಲ್ಲ ಪ್ರಯಾಸ ಪಟ್ಟಿವಿ. ಆದರೆ ಫಸ್ಟ್ ಆಫ್ ಆಲ್ ಇವ್ರು ಏನು ಹೇಳು, ಅದ್ರಾಗ ನಿಪುಣರು, ಟ್ರೈನಿಂಗ್ ಐತಿ ಇವರಿಗೆ. ಯಾವಾಗ ಮೀನು ಬೀಳ್ತಾವೋ, ಯಾವಾಗ ಮೀನು ಸಿಗ್ತಾವೋ, ಎಲ್ಲಿ ಮೀನು ಸಿಗ್ತಾವೋ ಇವ್ರಿಗೆ ಭಾರಿ ಚೆನ್ನಾಗಿ ಗೊತ್ತು ಇವರಿಗೆ. ನೀನೇನಯ್ಯ ಬೋದಕ್ಕೂ ನೀನು ಬಂದು ಹೇಳ್ತಾ ಇದ್ದೀವಿ, ನಾನು ಎಲ್ಲ ಹೋಗಿ ತಿರುಗಿ ಬಂದುಬಿಟ್ಟಿವಿ, ಎಲ್ಲ ಮಾಡಿ. ಅದರ ಬೇರೆ ಮೀನುಗಳು ಜಾಸ್ತಿ ಸಿಗೋದು ರಾತ್ರಿ ಟೈಮಲ್ಲಿ, ಅದಕ್ಕೆ ಅವ್ರು ರಾತ್ರಿ ಹೋಗ್ತಾರ. ಇವ್ರು ರಾತ್ರಿಯಲ್ಲೇ ಟ್ರೈ ಮಾಡಿ ಬಂದ್ರೆ ಸಿಗೋದು, ಬೆಳಗ್ಗೆ ಹೋದರೆ ಅದರ ಬೇರೆ ನೀನು ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ಹಾಕಿದ್ರೆ ಏನು ಸಿಗ್ತತೆ, ಸಿಗೋದಿಲ್ಲ ಅಂಥೇಳಿ ಅನ್ಕೊಂಡಿಲ್ಲ. ಪೇತರು ಹೇಳಿದ್ರೆ ಏನು ಮಾಡೋಣ ಗೊತ್ತಾ, ನೋಡಿ ಆಯ್ತಯ್ಯ ನಿನ್ನ ಮಾತಿನ ಮೇಲೆ ನಾನು ಹಾಕ್ತೀನಿ ಅಂತೇಳಿ ವಿಧೇಯತೆ ತೋರಿಸ್ತಾನೆ. ಆ ವಿಧೇಯತೆ ತೋರಿಸಿ ಯಾವಾಗಾದರೂ ಆ ಬಲೆನ ಹಾಕ್ತಾರೋ, ಎಲ್ಲೆಲ್ಲಿರೋ ಮೀನುಗಳೆಲ್ಲ ದೇವರಲ್ಲಿ ಜೋಡಿಸ್ತಾನೆ, ಆ ಬಲೆದಲ್ಲಿ ಬರಂಗೆ ಮಾಡ್ತಾನೆ. ಎದಕ್ಕೆ ಆ ಕಾರ್ಯ ನೋಡಿದ ಪೇತರು ವಿಧೇಯತೆ ತೋರಿಸ್ದ. ದೇವ್ರು ಯಾವಾಗಾದ್ರೂ ಆ ಮಾತು ಹೇಳ್ದು, ಆ ಮಾತು ಅದು ಹಂಗೆ ಆಗೋದಿಲ್ಲಲ್ಲ, ಅದು ಹೆಂಗೆ ನಡೀತೈತೆ ಹಂಗೆಲ್ಲ ಅವೆಲ್ಲ ನಾನು ನೋಡಿಲ್ಲ. ಪೇತರು ಏನು ಮಾಡ್ದೆ ಹೇಳು, ಆಯ್ತಯ್ಯ ನೀನು ಹೇಳ್ತಿದ್ದಿ ನಾನು ಹೆಜ್ಜೆ ಹಾಕ್ತೀನಿ, ನೀನು ಹೇಳ್ತಿದ್ದಿ ನಾನು ಅದು ಮಾಡ್ತೀನಿ, ನೀನು ಹೇಳ್ತಿದ್ದಿ ನಾನು ಹಿಂಗಿರ್ತೀನಿ, ನೀನು ಧೈರ್ಯವಾಗಿರೋಂತ ದೇವರೆಲ್ಲ ನಾನು ಧೈರ್ಯವಾಗಿರ್ಬೇಕು ಅಷ್ಟೇ. ಧೈರ್ಯವಾಗಿರೋ ಅಂತ ಹೇಳಿದ್ರು ಕೂಡ ನಾವು ಬಲಹೀನರಾಗಿ ನಾವು ಮತ್ತೆ ಭಯಪಡ್ಕೊಂತಿದೀವಿ ಅಂದರೆ ಅದು ವಿಧೇಯತೆ ತೋರಿಸ್ದಂಗಲ್ಲ ದೇವರಿಗೆ. ಇವಾಗ ದೇವ್ರು ನಮ್ಗೆ ಹೇಳಿದ್, ನೀನು ಭಯಪಡಬೇಡ, ನಿನ್ನ ಪ್ರತಿ ಸಮಸ್ಯೆ ನಾನು ನೋಡ್ತಾ ಇದ್ದೀನಿ, ನೀನು ಎದುರಿಸಿರೋ ಪ್ರತಿ ಶೋಧನೆ ನಾನು ನೋಡ್ತಾ ಇದ್ದೀನಿ, ನಿನ್ನ ಪ್ರತಿ ಬಲಹೀನತೆ ನಾನು ನೋಡ್ತಾ ಇದ್ದೀನಿ, ನೀನು ಧೈರ್ಯವಾಗಿರು, ನೀನು ನೋಡ್ತೀರ ನಾನು ಮಾಡೋ ಕಾರ್ಯಗಳು ನಿನ್ನ ಜೀವನದಲ್ಲಿ ನೀನು ಮೌನವಾಗಿ ನೀನು ನೋಡ್ತೀರ ಅಂತ ಹೇಳಿ ದೇವ್ರು ನಮಗೆ ವಾಗ್ದಾನ ಮಾಡ್ತಾನೆ. ನಮಗೆ ಅದನ್ನು ಎಚ್ಚರಿಸ್ತಾನೆ, ನಮ್ಗೆ ಹೇಳ್ತಾನೆ. ನಾನು ಅವ್ರಿಗೆ ಹೇಳಿದ್ರೆ ಕೂಡ ನಾವು ಇನ್ನೂ ಭಯ ಬಿದ್ಕಂತ ಇನ್ನೂ ನಾವು ಬಲಹೀನರಾಕಂತಿದ್ರೆ ಅದು ಏನೇನು ನಾವು ದೇವ್ರ ಮಾತಿಗೆ ವಿಧೇಯತೆ ತೋರಿಸ್ತಿಲ್ಲ. ನಾವು ವಿಧೇಯತೆ ತೋರಿಸ್ತಿಲ್ಲ ಅಂದರೆ ಅಲ್ಲಿ ದೇವ್ರ ಕಾರ್ಯ ಹೆಂಗೆ ನಡೀತೈತೆ, ವಿಧೇಯತೆ ತೋರಿಸ್ಬೇಕು. ನಿನ್ನ ವಿಶ್ವಾಸನೇ ನಿನ್ನ ಸ್ವಸ್ಥಪಡಿಸ್ತದೆ ಅಂತೇಳಿ ದೇವ್ರು ಹೇಳೋಣ. ನೀನು ಎಷ್ಟು ವಿಶ್ವಾಸ ಹಿಡಿತೀಯೋ ಅಷ್ಟು ಬಲವಾದ ಕಾರ್ಯಗಳು ನಿನ್ನ ಜೀವಿತದಲ್ಲಿ ನೀನು ನೋಡ್ತೀವಿ. ಅದು ಯಾವುದೇ ವಿಷಯ ಆಗಿರಲಿ, ನೀನು ಯಾವ ವಿಷಯದಲ್ಲಿ ನೀನು ಹೋರಾಡ್ತಿದೆಯೋ, ಯಾವ ವಿಷಯದಲ್ಲಿ ನೀನು ಹೋರಾಟದಲ್ಲಿ ಇದೆಯೋ ಅದು ನಿನಗೆ ದೇವ್ರಿಗೆ ಮಾತ್ರ ಗೊತ್ತಿರ್ತದೆ. ಎಲ್ಲ ಹೇಳ್ಕೊಳಕ್ಕೆ ಆಗೋದಿಲ್ಲ. ಅಥವಾ ನಾವು ಹೋರಾಡ್ತಿರೋ ಪ್ರತಿಯೊಂದು ನಾವು ಹೇಳ್ಕೊಳಕ್ಕೆ ಆಗ್ತದೆ. ಏನಾರ ಹೇಳ್ಕೊಂಡ್ರೆ ಆತ್ಮೀಯವಾಗಿ ಸ್ವಲ್ಪ ಹೇಳ್ಕೊಬೋದು. ಅದು ನಾವು ನಮ್ಮ ಇನ್ನರ್ ಫೀಲಿಂಗ್ನಲ್ಲಿ ನಾವು ಹೋರಾಡ್ತಿರೋವು ಎಲ್ಲರ ತಗ ಹಂಚ್ಕೊಳಕ್ಕೆ ಆಗೋದಿಲ್ಲ. ಆದರೆ ದೇವ್ರಿಗೆ ಮಾತ್ರ ಗೊತ್ತಿರ್ತದೆ. ಗೊತ್ತಿದ್ದಾಗ ದೇವ್ರೇನು ಹೇಳ್ತಾನೆ ಗೊತ್ತಾ, ನಿನ್ನ ಪ್ರತಿದು ನನಗೆ ಗೊತ್ತದವ, ನನಗೆ ಮರಗಾಗಿದ್ದು ಯಾವುದಿಲ್ಲ. ಅದು ನೀನೇನು ಮಾಡ್ಬೇಕಂದ್ರೆ ಧೈರ್ಯವಾಗಿ ಅವ ನಾನು ಏನು ಆಯ್ತಯ್ಯ ನೀನು ಹೇಳ ನಾನು ಧೈರ್ಯವಾಗಿ, ನಾನು ಬಾರೋರಿ ನನಗೂ ನನಗೇನಾಗ್ತದೆ ಗೊತ್ತಾ, ಭಯ ಆಗ್ತದೆ, ಗಲಿಬಿಲ ಆಗ್ತದೆ, ಮತ್ತು ಆತ್ಮೀಯ ಜೀವಿತಕ್ಕೆ ಎಫೆಕ್ಟ್ ಆಗ್ತದೆ. ನಾನು ಎದಕ್ಕೆ ಭಯ ಬೀಳ್ಬೇಕು, ನಾನು ಎದಕ್ಕೆ ಬಾಧೆ ಬೀಳ್ಬೇಕು. ಈಗ ಈ ಚಿಂತೆ ಎಲ್ಲ ನಿನ್ನ ಮೇಲೆ ಆಗ್ತದೆ. ನೀನೇ ನಡೆಸೋನು, ನೀನೇ ಅದನ್ನು ಮುಂದಕ್ಕೆ ತಗೊಂಡೋಗೋನು, ಕುಟುಂಬನ ಪೋಷಿಸೋನು ನೀನೇ, ನಡೆಸೋನು ನೀನೇ, ಕಟ್ಟೋನು ನೀನೇ. ನಾನು ಕಟ್ಟದಿಳಿದ ಮನೆ ಕಟ್ಟುವನು ಪ್ರಯಾಸ ವ್ಯರ್ಥ ಅಂತೇಳಿ ನಾನು ಏನು ಪ್ರಯಾಸ ಪಟ್ಟು ನಾನು ಕಟ್ಟಿದ್ರು ಕೂಡ ನಾನು ಎಲ್ಲವರೆಗೆ ಕಟ್ಟಬೋದು. ಕಟ್ಟಬೇಕಾಗಿರೋದು ನೀನು ಕಟ್ಟಯ್ಯ ಅಂತೇಳಿ ಆತನ ಮೇಲೆ ಹಾಕಿ ನಾವು ಪ್ರಶಾಂತವಾಗಿ ನಿದ್ದೆ ಮಾಡ್ಬೋದು. ಅವೇನರ್ಥ ಗೊತ್ತಾ, ನನ್ನ ಮೇಲೆ ನೀನು ವಿಶ್ವಾಸ ಇಟ್ಟು ನನಗೆ ನೀನು ವಿಧೇಯತೆ ತೋರಿಸಿಯಲ್ಲ, ನಿನ್ನ ಜೀವಿತ ನಾನು ಕಾರ್ಯ ಮಾಡ್ತೀನಿ ಅಂತೇಳಿ ಆತ ನಿಂತು ಕಾರ್ಯ ಮಾಡ್ತಾನೆ. ಈ ಸಾರಪತ್ ವಿಧೇಯರಿಗೆ ಮಾಡಿರೋದು ಅದೇ, ಪೇತರು ಅದೇ ವಿಧೇಯತೆ ತೋರಿಸ್ಯಾನ, ಆಹಾರವನ್ನು ಕೂಡ ಅದೇ ವಿಧೇಯತೆ ತೋರಿಸಿ. ವಿಧೇಯತೆ ನಾವು ಎಷ್ಟು ಈಸಿಯಾಗಿ ಅನ್ಕೊಂತೀವಿ, ಇನ್ನೊಬ್ಬರು ವಿಧೇಯತೆ ಅನ್ಕೊಂತೀವಿ. ಆ ವಿಧೇಯತೆಯಲ್ಲಿ
ನಮ್ಮ ಒಂದು ಭವಿಷ್ಯತ್ತಿನ ದೇವ್ರು ರೂಪಿಸ್ತಾನ. ಎಲ್ಲಿ ಪರಿಷ್ಕಾರ ಎಲ್ಲಿ ಪರಿಷ್ಕಾರ ಎಲ್ಲಿ ಪರಿಷ್ಕಾರ ಅಂತ ನಾವು ಹುಡುಕ್ತಿರ್ತೀವಲ್ಲ, ಆ ಪರಿಷ್ಕಾರ ಏನಂತ ಹೇಳ್ತಾನೆ ಗೊತ್ತಾ? ನೀನು ನನ್ನ ಮಾತಿಗೆ ವಿಧೇಯತೆ ತೋರಿಸು, ನಂಬಿಕೆಯಲ್ಲಿದ್ದ ನೀನು ವಿಧೇಯತೆಗಳಾಗಿರು, ನನ್ನ ಮಾತಿಗೆ ವಿಶ್ವಾಸದಲ್ಲಿದ್ದ ನೀನು ನಂಬು, ಮೌನವಾಗಿರು, ನನ್ನ ಕಾರ್ಯ ನೀನು ನೋಡ್ತೀನಿ ಅಂತ ಹೇಳ್ತಾನೆ. ಆಮೇನ್. ಆ ರೀತಿಯಾಗಿ ನಾವು ಮುಂದೆ ಹೋಗ್ತಿರ್ಬೇಕು ದೇವ್ರ ತಲೆ.